ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪ, ಏನಿದು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬಂದಿದ್ದೀರಾ ಅಂದರೆ ಏನೋ ಮಾತಾಡೋದಿದೆ ಅಂತ ಆಯಿತು. ಮೋನಿಕಾ ವಿಷಯದಲ್ಲಿ ನೀವು ನಮ್ಮಿಬ್ಬರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ. ಹೌದು ಮಾವ, ಆ ಮೋನಿಕಾ ಬಗ್ಗೆ ನಿಮ್ಗೇನು ಗೊತ್ತಿಲ್ಲದೆ ಇದ್ರು ನಮ್ಮ ಸಹಾಯಕ್ಕೆ ನಿಂತ್ರಲ್ಲ. ಆದರೆ ಅವಳು ನಿಮ್ಮ ಊರಿನ ಚೇರ್ಮನ್ರ ಮಗಳಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಹೇಗೆ ಗೊತ್ತಾಯಿತು ಅಂತ ಗಾಬರಿ ಹತ್ರ ನಾನು ಕ್ಯಾಶುಯಲ್ ಆಗಿ ಹನುಮಂತು ಹತ್ರ ಮಾತಾಡಿದಾಗ ಅವ್ರ ಊರಿನ ಬಗ್ಗೆ, ಊರಿನ ಚೇರ್ಮನ್ರ ಬಗ್ಗೆ ಕೇಳಿದೆ. ಅವ್ರ ಮಗಳಿಗೆ ಈಗಾಗಲೇ ಮದುವೆ ಆಗಿದೆ ಅಂತೆ, ಅದೇ ಊರಲ್ಲಿ ಇದ್ದಾಳಂತೆ. ಸೊ ಮೋನಿಕಾ ನಿನ್ನ ಫ್ರೆಂಡ್ ಅಂತ ಹೇಳಿದ್ದು ಸುಳ್ಳಲ್ವಾ? ಹೌದು ಮಾವ. ಹಾಗಾದರೆ ಯಾರವಳು? ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಅವಳಿಗೂ ನಿಮಗೂ ಏನು ಸಂಬಂಧ? ನೋಡಿ, ನೀವಿಬ್ಬರು ತುಂಬ ಒಳ್ಳೆ ಮಕ್ಕಳು, ಜವಾಬ್ದಾರಿ ಇರೋರು. ಮನೆಗೆ ಬಂದಿರೋ ಈ ಅಪರಿಚಿತ ಹುಡುಗಿ ಬಗ್ಗೆ ಏನು ವಿಷಯ ಹೇಳದೆ ಮುಚ್ಚಿಟ್ಟಿದ್ದೀರಾ ಅಂದರೆ ಅದಕ್ಕೆ ಒಂದು ಬಲವಾದ ಕಾರಣ, ಅದ್ರ ಜೊತೆಗೆ ಒಂದು ಒಳ್ಳೆಯ ಉದ್ದೇಶನೂ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನೀವಾಗಿ ಹೇಳೋವರೆಗೂ ನಾನು ಏನೂ ಕೇಳಲ್ಲ. ಈ ಹುಡುಗಿ ಬಗ್ಗೆ ಅಖಿಲಾಗಿ ಏನೂ ಗೊತ್ತಿಲ್ಲ. ಈಗಾಗಲೇ ಅವಳು ಜನನಿ ಪ್ರೀತು ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾಳೆ. ಅವರಿಬ್ಬರು ಅನ್ಯೋನ್ಯವಾಗಿದ್ದಾರಂತ ಕೇಳಿದಾಗ ಚೆನ್ನಾಗಿದ್ದಾರಂತ ಹೇಳಿದೆ. ಅದು ಸತ್ಯ ಹೌದು ಅಲ್ವ ಅಂತ ನಿಮಗೆ ಗೊತ್ತು. ಅದ್ರ ಬಗ್ಗೆನೂ ನಾನು ಏನು ಕೇಳಲ್ಲ. ಒಟ್ಟಿನಲ್ಲಿ ನನ್ನ ಮಕ್ಕಳು, ನನ್ನ ಸೊಸೆಯರು ಚೆನ್ನಾಗಿರಬೇಕು, ನಾವೆಲ್ಲರೂ ಸಂತೋಷವಾಗಿರಬೇಕು, ಇಷ್ಟೇ ನನ್ನ ಆಸೆ. ಹಾಗೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮಗೆ ನನ್ನ ಅಖಿಲ ನಂತರದ ಸ್ಥಾನ ಜವಾಬ್ದಾರಿಗಳನ್ನ ವಹಿಸಿದ್ದೀವಿ. ಹಾಗಂತ ಎಲ್ಲ ನೀವೇ ನಿಭಾಯಿಸಬೇಕು ಅನ್ನೋದಲ್ಲ. ನನ್ನ ಅಗತ್ಯ ಇದ್ದರೆ ಹೇಳಿ, ನಿಮ್ಮ ಜೊತೆ ನಿಂತು ನಿಮ್ಮ ಜವಾಬ್ದಾರಿ ತಗೊಳ್ಳೋಕ್ಕೆ ನಾನು ರೆಡಿಯಾಗಿದ್ದೀನಿ. ನಾನು ಇದ್ದೀನಿ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ಆಯ್ತಪ್ಪ, ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮೋನಿಕಾ ಅವರೇ, ಪಾಯಸ ತಗೊಳ್ಳಿ. ಅಲ್ಲ ಮೋನಿಕಾ ಅವರೇ, ಎಲ್ರು ಕಣ್ಮುಂದೆ ಇದ್ದೋರು ಅದ್ ಯಾವ ಗ್ಯಾಪಲ್ಲಿ ಇಲ್ಲಿಗೆ ಬಂದ್ರಿ? ಆದ್ರೆ ನನ್ನ ಕಣ್ ತುಂಬಾ ಶಾರ್ಪು, ಅದ್ ನಿನಗೆ ಗೊತ್ತಲ್ವಾ ಪ್ರೀತು? ನನ್ನ ಕಣ್ ತಪ್ಸಿ ನೀನ್ ಎಲ್ಲೂ ಹೋಗೋದಿಕ್ಕಾಗಲ್ಲ. ಹಾಗೆ ನನ್ನಿಂದ ನಿನ್ನನ್ನ ಯಾರು ಹಾರಿಸ್ಕೊಂಡು ಹೋಗೋದಿಕ್ಕಾಗಲ್ಲ. ಓ ಸಾರಿ ಮೋನಿಕಾ ಅವರೇ, ನಿಮ್ಮಿಬ್ರ ಮಧ್ಯೆ ಡೌಟ್ ಪಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋದಿಕ್ಕೆ ಹೋಗ್ಬಿಡಿ. ಅಯ್ಯೋ, ನಾನು ಯಾಕೆ ಹಾಗೆ ಅನ್ಕೊಳ್ಳಿ ಅಲ್ವಾ? ನೀವೇನ್ ಪ್ರೀತು ಲವ್ವರ ಹಾಗೆ ಅನ್ಕೊಳ್ಳೋದಿಕ್ಕೆ? ಅಯ್ಯೋ ನೋಡಿ, ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಪ್ರೀತು ಪಾಯಸ ಕೊಡೋದನ್ನೇ ಮರ್ತ್ಬಿಟ್ಟೆ. ಪ್ರೀತು, ಪಾಯಸ ತಗೋ. ತಿನ್ನು.
ಗೊತ್ತಾ, ನನ್ನ ಗಂಡಂಗೆ ಯಾರು ಏನೇ ಅಂದ್ರು, ಎಷ್ಟೇ ಜನ ಇದ್ರು, ಯಾರು ಏನೇ ಅನ್ಕೊಂಡ್ರು, ಯಾರಾದ್ರೂ ಸ್ವೀಟ್ ಮಾಡಿದ್ರೆ ನಾನೇ ಅವನಿಗೆ ತಿನ್ನಿಸ್ಬೇಕು. ಆಗ್ಲೇ ಅವ್ನು ಖುಷಿಯಿಂದ ತಿನ್ನೋದು. ಯಾಕಂದ್ರೆ ಆಗ್ಲೇ ಜೀವನನೂ ಸಿಹಿಯಾಗಿರುತ್ತೆ. ಯಾವುದೇ ಕಹಿ ಬೆರ್ತಿಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು ಅಲ್ವಾ ಪ್ರೀತು? ಯಾಕೆ ಪ್ರೀತು ಮರ್ತೋದ್ಯಾ? ಏನು? ನಾನು ನಿನಗೆ ತಿನ್ಸಿದ್ಮೇಲೆ ನೀನು ನನಗೆ ತಿನ್ನಿಸ್ತೀಯ ತಾನೆ? ಸಾರಿ. ಇಟ್ಸ್ ಓಕೆ ಪ್ರೀತು. ಗಂಡ ಹೆಂಡತಿ ಮಧ್ಯೆ ಈ ಥರ ಸಾರಿ ಥ್ಯಾಂಕ್ ಯು ಎಲ್ಲ ಬರಬಾರ್ದು. ನನಗೆ ತಿನ್ಸು. ಯಾಕೆ ಪ್ರೀತು ಮೋನಿಕಾ ಅವ್ರಿದ್ದಾರೆ ಅಂತ ನಾಚ್ಕೊಳ್ತಿದ್ಯಾ? ಅವ್ರು ಏನು ಅನ್ಕೊಳಲ್ಲ. ಅವ್ರು ಬೇರೆ ಯಾರು ಅಲ್ಲ ಪ್ರೀತು, ನಮ್ಮ ಪಾರ್ವತಿ ಅಕ್ಕನ ಫ್ರೆಂಡೇ ತಾನೆ. ಮೋನಿಕಾ ಅವರೇ, ನೀವೇ ತಿನ್ಸಿ ಅಂತ ಹೇಳ್ಬಿಡಿ. ಅಯ್ಯೋ ತಿನ್ಸಿ, ಬೇಡ ಅನ್ನೋದಕ್ಕೆ ನಾವ್ಯಾರು? ನಿಮ್ಮಿಷ್ಟ ಅದು ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ ನೀವು. ನೋಡೋಣ ಪ್ರೀತು, ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಈ ಪಾಯಸ ತಿನ್ಸು. ಅಬ್ಬಾ, ಅಂತೂ ನಾನೇ ಗೆದ್ದೆ. ಹಾಗಾದ್ರೆ ಸೋತವ್ರು ಯಾರು ಮೋನಿಕಾ ಅವರೇ? ಪಾಯಸ ತಿನ್ನಿ. ಸಾರಿ, ನಂಗೆ ಯಾಕೋ ಸೇರ್ತಾ ಇಲ್ಲ. ಕೆಲವು ಯಾವತ್ತೇ ಇದ್ರು ನನಗೆ ಸೇರ್ಬೇಕು. ಏನಂತೀರಾ? ಥ್ಯಾಂಕ್ಸ್. ಯಾಕೆ? ನನ್ನ ಮೇಲೆ ಮೊದಲಿನ ಥರ ಪ್ರೀತಿ ತೋರಿಸೋದಕ್ಕೆ. ನಾನಾಗಲಿ ನನ್ನ ಪ್ರೀತಿ ಆಗಲಿ ಯಾವತ್ತೂ ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಯಜಮಾನ್ರೆ, ಏನು ಹುಡುಕ್ತಾ ಇದ್ದೀರಾ? ಫೋನ್ ಪಾರು. ಇಲ್ಲೇ ಇದೆಯಲ್ಲ. ಆ ಫೋನ್ ಅಲ್ಲ ಪಾರು, ಮೋನಿಕಾ ಫೋನು. ಇಲ್ಲೇ ಇಟ್ಟಿದ್ದೆ ಸರ್ ನೀನು ಅವಾಗಲೇ. ಹೌದು, ಮತ್ತು ಹಾಗಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಅದ್ಯಾಕೆ ಇವಾಗ ನಿಮಗೆ? ಓ, ದಾಮಿನಿ ಮೇಡಮ್ ಫೋನ್ನ ಮೋನಿಕಾ ತೊಗೊಂಡು ಅವಾಂತರ ಆಯ್ತಲ್ಲ, ಅದಕ್ಕೆ ಅವಳು ಫೋನ್ನ ಅವಳಿಗೆ ವಾಪಸ್ ಕೊಟ್ಬಿಡೋಣ ಅಂತನಾ? ಅದಕ್ಕೆಲ್ಲ ಪಾರು, ಅವಳು ದಾಮಿನಿ ಚಿಕ್ಕಮ್ಮನ ಫೋನ್ನ ಒಂದೇ ಒಂದ್ಸರಿ ಇಸ್ಕೊಂಡು ಯೂಸ್ ಮಾಡಿರೋದು.
ಆದರೂ ದಾಮಿನಿ ಚಿಕ್ಕಮ್ಮ ತಲೆ ಓಡಿಸಿ ಅವಳು ಯಾರಿಗೆ ಡಯಲ್ ಮಾಡಿದಾಳೆ ಅಂತ ಚೆಕ್ ಮಾಡಿಸೋದಕ್ಕೆ ಹೋಗಿದ್ರು. ಆದರೆ ಇವಾಗ ಅವಳ ಫೋನ್ ನಮ್ಮ ಹತ್ರನೇ ಇದೆ. ಆ ಫೋನ್ ಆನ್ ಮಾಡಿದ್ರೆ ಅವಳು ಫುಲ್ ಕಾಂಟ್ಯಾಕ್ಟ್ ಲಿಸ್ಟು ನಮ್ಮ ಕಣ್ಮುಂದೆ ಇರುತ್ತಲ್ಲ ಪಾರು. ಅವಳು ಯಾರಿಗೆ ಕಾಲ್ ಮಾಡಿದ್ದಾಳೆ, ಯಾರಿಗೆ ಮೆಸೇಜ್ ಮಾಡಿದ್ದಾಳೆ, ಅವಳಿಗೆ ಯಾರಿಂದ ರಿಪ್ಲೈ ಬಂದಿದೆ ಎಲ್ಲ ನಮಗೆ ಗೊತ್ತಾಗುತ್ತೆ. ಇದರಿಂದ ಅವಳು ಯಾಕೆ ನಮ್ಮ ಮನೆಗೆ ಬಂದಿದ್ದಾಳೆ, ಅವಳು ಹಿಂದೆ ಇರೋ ವ್ಯಕ್ತಿ ಯಾರು ಅಂತ ಸುಲಭ ಕಂಡು ಹಿಡಿಬೋದಲ್ವಾ? ಹೌದಲ್ವಾ? ಈ ಉಪಾಯ ಮೊದಲೇ ಯಾಕೆ ನಮಗೆ ಹೊಳಿಲಿಲ್ಲ? ದಾಮಿನಿ ಚಿಕ್ಕಮ್ಮನ ಕಡೆನೇ ಆದ್ಮೇಲೆ ನನಗೆ ಐಡಿಯಾ ಹೊಳೆದಿತ್ತು. ಸರಿ ಇರಿ, ಹುಡುಕ್ತೀನಿ. ಇಲ್ಲೇ ಇಟ್ಟಿದ್ನಲ್ಲ. ಅಲ್ಲೇ ಹುಡುಕ್ದೆ ಪಾರು, ಸಿಗ್ಲಿಲ್ಲ. ಅಯ್ಯೋ ಯಜಮಾನ್ರೆ, ಇಲ್ಲಿದೆ. ಶಿಟ್, ಬ್ಯಾಟ್ರಿ ಡೆಡ್ ಆಗಿದೆ ಅನ್ಸುತ್ತೆ. ಪಾರು, ಮೊದಲು ಚಾರ್ಜ್ ಹಾಕೋಣ. ಏಯ್, ಇಂಥ ಬಂಡು ಬಾಳ ಬಾಳೋದಕ್ಕಿಂತ ಯಾವ್ದಾದ್ರು ಕೆರೆನ ಬಾವಿ ಬಿದ್ದು ಸಾಯಕ್ಕಾಗಲ್ವಾ ನಿಂಗೆ? ಬಯೋ ಪಿಕ್ಚರ್ ಮುಗೀತಾ ನನ್ನ ಗಂಡ ಮೋಹನ್? ಜನ್ಮಕ್ಕಿಷ್ಟು ಅದು ಯಾವ ಬಾಯಿಂದ ನನ್ನ ಗಂಡ ಮೋಹನ್ ಅಂತ ಕರೀತೀಯ? ಇರೋ ಬಾಯಲ್ಲೇ. ಏಯ್, ಮೊದಲು ನಿಮ್ಮ ಅಪ್ಪ ಅಮ್ಮನ ಹಿಡ್ಕೊಂಡು ಹೊಡಿಬೇಕು ಕಡೆ. ಹೋಗಿ ಹೋಗಿ ಇಂಥ ವೇಸ್ಟ್ ಬಾಡಿನ ಭೂಮಿಗೆ ಭಾರವಾಗಿ ಬಿಡ್ಸಿದ್ರಲ್ಲ ಅಂತ. ನೋಡಿ, ನನ್ನನ್ನು ಏನ್ ಬೇಕಾದ್ರೂ ಬೈರಿ, ಪರವಾಗಿಲ್ಲ. ನಮ್ಮ ಅಪ್ಪ ಅಮ್ಮ ಸುದ್ದಿ ಬಂದ್ರೆ ಅಷ್ಟೇ. ಮಾತಾಡ್ತೀನಿ. ನಿಮ್ಮ ಅಪ್ಪ ಅಮ್ಮ ಅಲ್ಲ, ಅವ್ರ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತೀನಿ. ಏನೋ ಮತ್ತೆ ನಜ್ಜಿ ನನ್ನ ಕೈ ಹಿಡಿತೇನೆ. ಬಿಡು ಬಿಡು. ಇಷ್ಟೊತ್ತು ಬೈದಿದ್ ಸಾಕಾಗ್ಲಿಲ್ಲ ಅಂತ ಈಗ ಹೊಡೆಯೋದಕ್ಕೆ ಬರ್ತಿದ್ದೀರಾ? ಮಲ್ಕೊಳ್ಳೋಣ ಬನ್ನಿ ಮೋಹನ್. ಏಯ್, ನೈಸಾಗಿ ಮಾತಾಡಿದ್ರೆ ಈ ತರ ಕರ್ಗೋದಕ್ಕೆ ನಾನೇ ನಮ್ಮನೆ ನಾಯಿ ಮರಿ ಎಲ್ಲ ಕಣೆ. ಗುಮ್ಮೋ ಗೂಳಿ. ಹೆಸರಿಗೆ ಮಾತ್ರ ಗೂಳಿ, ಮಾತಾಡೋದೆಲ್ಲ ಪೋಲಿ. ಏನಂದೆ? ಏನಿಲ್ಲ ನೋಡೆ, ಇನ್ನೊಂದು ಸಲ ಪಾರ್ವತಿ ಮೇಲೆ ಏನಾದರೂ ಸುಮ್ಮನೆ ಆರೋಪ ಮಾಡಿದ್ರೆ ಗಂಡ ಹೆಂಡತಿ ಸಂಬಂಧಕ್ಕೆ ಫುಲ್ ಸ್ಟಾಪ್ ಇಟ್ಬಿಡ್ತೀನಿ. ಏನಂದ್ರಿ ನನ್ ಗಂಡ? ಬರೀ ಮೋಹನ್, ನನ್ನಿಂದ ದೂರ ಆಗ್ತೀರಾ? ಅಷ್ಟು ಮೀಟ್ರ್ ಇದೆಯಾ ನಿಮ್ಗೆ? ನಾನು ನೋಡ್ತೀನಿ. ಇನ್ಮೇಲಿಂದ ನಿಮ್ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನಿರ್ತೀನಿ. ಒಂದು ವೇಳೆ ಮನೆ ಮೇನ್ ಸ್ವಿಚ್ನ ಆಫ್ ಮಾಡಿ, ದಾಮು ಕತ್ಲೆ ಇದೆ ಕಣೆ, ತುಂಬಾ ಭಯ ಆಗ್ತಿದೆ ಅಂತ ಏನಾದ್ರೂ ಹತ್ರಕ್ಕೆ ಬಂದ್ರೋ ಹುಷಾರ್. ದಾಮು ಫ್ರೆಂಡ್ಸ್, ಹತ್ರ ಬರಬೇಡಿ, ದೂರದಲ್ಲೇ ಇದ್ದು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿದ್ರ ಈ ಗಂಡಸ್ರನ್ನ? ಅವ್ರ ಬುದ್ಧಿನೇ ಇಷ್ಟು. ಕುಕ್ಕರ್ ಥರ ಎಷ್ಟೇ ಜೋರಾಗಿ ಸೌಂಡ್ ಮಾಡಿದ್ರು ಕೊನೆಗೆ ನಾವೇ ಆಫ್ ಮಾಡಬೇಕು. ದಾಮು, ಏನೋ ಕೋಪದಲ್ಲಿ ಒಂದು 4 ಮಾತಾಡೋದ್ನಪ್ಪ, ಅದನ್ನೇ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದ? ಅಲ್ವೇ ದಾಮು, ಪಾರ್ವತಿ ಈ ಮನೆ ಸೊಸೆ ಅಲ್ವಾ, ಅವಳ ಮೇಲೆ ಸುಮ್ಮನೆ ಆರೋಪ ಮಾಡಬೇಡ ಅಂತಪ್ಪ. ಅದು ತಪ್ಪಾ? ತಪ್ಪೆ. ಅದೇಗೆ? ನೋಡಿ, ನೀವೇನೇ ಹೇಳೋ ಹಾಗಿದ್ರು ನಿಧಾನವಾಗಿ ನಯ ವಿನಯದಿಂದ ಹೇಳಬೇಕು. ಈ ಜೋರ್ ಮಾಡೋದು, ಕೈ ಎತ್ತೋದು ಇದೆಲ್ಲ ನಾನು ಸಹಿಸಲ್ಲ. ಆಯ್ತು ದಾಮು, ನೀನು ಕೋಪ ಮಾಡ್ಕೋಬೇಡ. ರಾತ್ರಿ ಆಯ್ತು, ಲೈಟ್ ಆಫ್ ಮಾಡ್ಲಾ? ಯಾಕೆ? ಯಾಕೋ ತುಂಬ ಭಯ ಆಗ್ತಿದೆ ಕಣೆ. ಎಲ್ಲ ಕಳ್ಬೇಕೆ? ತಾವೊಬ್ರು ಕಣ್ಮುಚ್ಕೊಂಡ್ರೆ ಇಡೀ ಪ್ರಪಂಚನೇ ಕಣ್ಮುಚ್ಕೊಂಡಿರುತ್ತೆ ಅಂತನಾ? ನೋವೇ, ಚಾನ್ಸೇ ಇಲ್ಲ. ಮಿಸ್ಟರ್ ಮೋಹನ ಮದನಾಂಗ, ಈ ಕಳ್ಳಾಟ ಎಲ್ಲ ನನ್ನ ಹತ್ರ ಬೇಡಪ್ಪ ಸುಂದರಾಂಗ. ಸ್ವಲ್ಪ ದಿನ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಆಗ ನಿಮಗೆ ಬುದ್ಧಿ ಬರುತ್ತೆ.
ಏನೇ ಆಗಲಿ ಯಾರದೇ ಆಗಲಿ ಅಷ್ಟು ಸುಲಭವಾಗಿ ಯಾರಿಗೂ ಸಿಗಬಾರ್ದು ಅನ್ನೋದೇ ಈ ದಾಮಿನಿ ಪಾಲಿಸಿ. ಅದು ವ್ಯಕ್ತಿ ಆಗ್ಬೋದು, ವಸ್ತುಗಳೇ ಆಗ್ಬೋದು. ದಾಮು ಪಾಸ್ವರ್ಡ್ ಕೇಳ್ತಾ ಇದೆ ಪಾರು. ಏನ್ ಮಾಡೋದೀಗ? ಮೊದಲು ಇಲ್ಲಿಂದ ಆಚೆ ಹೋದ್ರೆ ಸಾಕಾಗಿದೆ. ಅದಕ್ಕೂ ಮೊದಲು ನನ್ನ ಫೋನ್ ಸಿಗ್ಬೇಕು. ಬಟ್ ಯಾರು ತಗೊಂಡಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಒಂದ್ ವೇಳೆ ರಾಣಾ ಸರ್ ಮತ್ತೆ ಅರುಂಧತಿ ಮ್ಯಾಮ್ ನಂಬರ್ ಅವ್ರ ಕೈಗೆ ಏನಾದ್ರು ಸಿಕ್ಬಿಟ್ರೆ? ಇಲ್ಲ, ಫೋನಿಗೆ ನಾನು ಲಾಕ್ ಇಟ್ಟಿದ್ದೀನಿ. ಅದನ್ನ ಯಾರು ಅಷ್ಟು ಈಸಿಯಾಗಿ ಓಪನ್ ಮಾಡೋಕ್ಕಾಗಲ್ಲ. ಏನು ಪಾಸ್ವರ್ಡ್ ಹಾಕಿರ್ಬೋದು? ಯೂಶ್ವಲಿ ತಮ್ಗೆ ಇಷ್ಟ ಆದವ್ರ ಹೆಸರು ಅಥವಾ ಡೇಟ್ ಆಫ್ ಬರ್ತೋ ಹಾಕಿರ್ತಾರೆ. ಆದರೆ ಮೋನಿಕಾ ಬಗ್ಗೆ ನಮಗೇನು ಗೊತ್ತಿಲ್ವಲ್ಲ. ಯಜಮಾನ್ರೆ, ನಿಮ್ಮ ತಮ್ಮಂಗೆ ಗೊತ್ತಿರ್ಬೋದಲ್ವಾ? ಕರೆಕ್ಟ್ ಪಾರು. ಅವನ್ನ ಕೇಳಿದ್ರೆ ನಾವು ಪಾಸ್ವರ್ಡ್ ಬಗ್ಗೆ ಏನಾದರೂ ಕ್ಲೂ ಸಿಗ್ಬೋದು. ದಾಮಿನಿ ಮೊಬೈಲಿಂದ ಗ್ಯಾರಂಟಿ ಮೋನಿಕಾನೇ ಫೋನ್ ಮಾಡಿರ್ತಾಳೆ. ಆದರೆ ವಾಪಸ್ ಫೋನ್ ಮಾಡ್ರೆ ರಿಸೀವೇ ಮಾಡಲಿಲ್ಲ. ಮೋನಿಕನ್ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಆ ಪ್ರೀತು ಬೇರೆ ಫೋನ್ ಮಾಡ್ರೆ ರಿಸೀವೇ ಮಾಡಲ್ಲ ಅಂತಾನೆ. ಛೇ, ಈ ಮೋನಿಕಾ ಏನಾದ್ರು ಸಿಕ್ಕಾಕೋಬಿಟ್ಲಾ? ಅಣ್ಣ, ನೀನು ಸುಮ್ಮನೆ ನನಗೆ ಟೆನ್ಷನ್ ಕೊಡ್ಬೇಡ. ಮತ್ತೆ ಪ್ರೀತಕ್ಕೆ ಫೋನ್ ಮಾಡು ಪ್ಲೀಸ್. ಇವನೊಬ್ಬ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಲಿಲ್ಲ ಅನ್ನೋ ಥರ ಕಾಟ ಕೊಡಕ್ಕೆ ಹುಟ್ಟಿದ್ದಾನೆ ಅನ್ಸುತ್ತೆ. ನಮ್ಮನೇಲಿ ಏನು ನಡೀತೆ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡಿದ್ದಾನೆ. ಅಲ್ಲ, ನಮ್ಮ ಶತ್ರುಗಳಿಗೆ ನಮ್ಮನೇಲಿ ಏನು ನಡೀತಿದೆ ಅಂತ ನಾವೇ ಹೇಳೋದು ಎಂಥ ಧರ್ಮ ಸಂಕಟ. ಸಾಧ್ಯವಾದಷ್ಟು ಇವನ್ ಫೋನ್ ಅವಾಯ್ಡ್ ಮಾಡೋದೇ ಒಳ್ಳೇದು. ಎಷ್ಟು ಧೈರ್ಯ ಇಡ್ಬೇಡಾರು, ಕಟ್ ಮಾಡ್ತಿದ್ದಾನೆ. ಪ್ರೀತು, ನಿಜವಾದ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಏನ್ರೋ? ಇಲ್ಲಿ ಬೇಡ, ಬಾ. ಏನು ವಿಷಯ ಬ್ರೋ? ಪ್ರೀತು, ಇವಾಗ ಮೋನಿಕಾ ಫೋನ್ ನಮ್ಮ ಕೈಲಿದೆ. ಅಂದರೆ ಮೋನಿಕಾ ಹೇಳಿದ ನಿಜ. ಅದಕ್ಕೆ ಮತ್ತೆ ಬ್ರೋ ಅವಳಿಗೆ ಗೊತ್ತಿದ್ದಂಗೆ ಫೋನ್ ತೊಗೊಂಡಿದ್ದಾನೆ ಅಂತ ಆಯಿತು. ಹಾಗಾದರೆ ಅದರಲ್ಲಿರೋ ನನ್ನ ಅವಳ ವಿಡಿಯೋ ನೋಡಿರ್ಬೇಕು ಅನಿಸುತ್ತೆ. ಅದನ್ನು ಕೇಳೋದು ನನ್ನ ಕರೆದ್ರ ದೇವ್ರೆ, ಏನು ಮಾಡೋದೀಗ? ಈಗ ನೀನು ನಾವು ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳಬೇಕು. ಯಾವ ಕಾರಣಕ್ಕೂ ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳಬಾರ್ದು. ಯಾಕೆಂದರೆ ನಿನಗೆ ಗೊತ್ತಿಲ್ಲ ಅಂದರೆ ನಾವು ನಂಬಲ್ಲ.
ನನ್ನಿಂದ ಆಗಿರೋ ತಪ್ಪಿನ ಬಗ್ಗೆ ಏನಂತ ಹೇಳಿ ಬ್ರೋ ಅದಕ್ಕೆ ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ. ಆಮೇಲೆ ಈ ವಿಷಯ ಇಡೀ ಮನೆಗೆ ಗೊತ್ತಾಗುತ್ತೆ. ಆಗ ನನ್ನ ಮರ್ಯಾದೆ ಏನಾಗ್ಬೋದು? ಯಾಕೆ ಪ್ರೀತು ಗಾಬರಿ ಆಗಿದೆಯಾ? ಏನಿಲ್ಲ ಬ್ರೋ. ಪ್ರೀತು, ಮೋನಿಕಾ ಫೋನ್ ಪಾಸ್ವರ್ಡ್ ಏನಂತ ನಿನ್ಗೆ ಗೊತ್ತಿದ್ಯಾ? ಏನು ಹೇಳ್ತಿದ್ಯಾ ಬ್ರೋ? ಹೌದು ಪ್ರೀತು, ಮೋನಿಕಂಗೆ ಗೊತ್ತಾಗದೇ ಇರೋ ಥರ ಅವಳ ಫೋನ್ ತೊಗೊಂಡಿದ್ದೀವಿ. ಹೇಗಾದರೂ ಮಾಡಿ ಅದರಲ್ಲಿರೋ ಕಾಲ್ ಡೀಟೇಲ್ಸ್ನ ನೋಡಿದ್ರೆ ಅವಳು ಯಾರ್ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾಳೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಈ ಫೋನ್ ಆನ್ ಮಾಡಿದ್ವಿ. ಆದರೆ ಇದು ಲಾಕ್ ಆಗಿದೆ. ಪಾಸ್ವರ್ಡ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಿನಗೆ ಗೊತ್ತಿರುತ್ತೆ ಅಂತ ಕೇಳೋದಕ್ಕೆ ಬಂದ್ವಿ. ದಯವಿಟ್ಟು ಏನು ಅಂತ ಹೇಳಿ. ಅಯ್ಯೋ ಇಲ್ಲ, ಅದಕ್ಕೆ ಪ್ರಾಮಿಸ್ ನಂಗೆ ಗೊತ್ತಿಲ್ಲ. ಹೌದಾ? ಎಸ್ ಬ್ರೋ. ಸರಿ ಪ್ರೀತು, ಅವಳ ಡೇಟ್ ಆಫ್ ಬರ್ತ್ ಏನು? ಯಾಕೆ ಬ್ರೋ? ಅದನ್ನೇ ಪಾಸ್ವರ್ಡ್ ಹಾಕೊಂಡಿದ್ರೆ ಇರ್ಬೋದು, ಬಟ್ ನನಗೆ ಸರಿಯಾಗಿ ನೆನಪಿಲ್ಲ ಬ್ರೋ. ಪ್ರೀತು ಪ್ಲೀಸ್ ನೆನ್ಪು ಮಾಡ್ಕೋ ಪ್ರೀತು. ಈ ಫೋನ್ ಓಪನ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೂ ಗೊತ್ತಿದೆ ಅಲ್ವಾ? ಅರ್ಥ ಮಾಡ್ಕೋ ಪ್ರೀತು ಪ್ಲೀಸ್. ದಯವಿಟ್ಟು ಹೇಳಿ. 7/11/1997. ಸರಿ, ಚೆಕ್ ಮಾಡ್ತೀನಿ. ಮೊದಲು ಏರ್ ಹಾಕಿ ನೋಡೋಣ. ಅವಳು ಡೇಟ್ ಆಫ್ ಬರ್ತ್ ಏನೋ ಹೇಳಿದೆ, ಆದರೆ ಅದೇ ಪಾಸ್ವರ್ಡ್ ಆಗಿದ್ರೆ ನಾನು ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ.